ಅವರಲ್ಲಿ ಇವರಿಲ್ಲಿ ಏನಾಗ್ತಾ ಇದೆ ಜೆಡಿಎಸ್ನಲ್ಲಿ? ಸಾರಾ ಮಹೇಶ್ ಲೆಕ್ಕಾಚಾರ, ಟಕ್ಕರ್ ಕೊಟ್ಟ ಜಿಟಿ ದೇವೇಗೌಡ. ನಾನು ಪಕ್ಷಕ್ಕೆ ಯಾವ ದ್ರೋಹ ಮಾಡಿಲ್ಲ, ಕ್ಷೇತ್ರದ ಜನರಿಗೆ ಯಾವುದೇ ರೀತಿಯ ದ್ರೋಹ ಮಾಡಿಲ್ಲ, ನಾನೀಗ ಒಬ್ಬ ಜೆಡಿಎಸ್ ಶಾಸಕನಾಗಿರುವೆ. ಯಾರು ಹೇಳ್ತಾ ಇರೋದು? ಜೆಡಿಎಸ್ನ ಹಿರಿಯ ಹಾಲಿ MLA ಜಿಟಿ ದೇವೇಗೌಡರು. ಸಾರಾ ಮಹೇಶ್ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಕ್ಕರ್ ಕೊಟ್ಟ ಜಿಟಿ ದೇವೇಗೌಡ. ನಾನು ಪಕ್ಷಕ್ಕೆ ಯಾವ ದ್ರೋಹ ಮಾಡಿಲ್ಲ, ಪಕ್ಷ ನಿಮಗೂ ಯಾವ ದ್ರೋಹ ಮಾಡಿಲ್ಲ, ಕ್ಷೇತ್ರದ ಜನರಿಗೆ ಯಾವುದೇ ರೀತಿಯ ದ್ರೋಹ ಮಾಡಿಲ್ಲ, ನಾನೀಗ ಒಬ್ಬ ಜೆಡಿಎಸ್ ಶಾಸಕನಾಗಿರುವೆ. ಇಲ್ಲಿ ದ್ರೋಹ ಅನ್ನೋದನ್ನು ಹೆಂಗ್ ವ್ಯಾಖ್ಯಾನಿಸಿದ್ದಾರೆ ಜಿಟಿ ದೇವೇಗೌಡರು ಅಂತ ಗೊತ್ತಾಗ್ತಾ ಇಲ್ಲ. ಮೈಸೂರಿನ ಯಾವುದಾದರೂ ಜೆಡಿಎಸ್ ಕಾರ್ಯಕರ್ತನನ್ನ ಓಪನ್ ಹೋಮ್ನಿಲಿ ಅಪಹರಣ ಮಾಡೋದು ಮಾತ್ರ ಅಲ್ಲ ದ್ರೋಹ. ಕಾಂಗ್ರೆಸ್ ವೇದಿಕೆಯಲ್ಲಿ ಹೋಗಿ ಆ ಕಾಂಗ್ರೆಸ್ಸಿನ ಮುಖಂಡರನ್ನ ಹಾಡಿ ಹೊಗಳೋದು ಕೂಡ ಪಕ್ಷ ದ್ರೋಹ ಅಂತ ಕರೆಸಿಕೊಳ್ಳುತ್ತೆ ಜಿಟಿ ದೇವೇಗೌಡ್ರೆ. ಜೆಡಿಎಸ್ ಕಾರ್ಯಕರ್ತನನ್ನ ಕಿಡ್ನಾಪ್ ಮಾಡೋದು ಮಾತ್ರ ದ್ರೋಹ ಅನ್ಕೊಂಡಿದ್ದೀರೇನು? ಅದು ಮಾತ್ರ ದ್ರೋಹ ಅಲ್ಲ. ಪಕ್ಷಕ್ಕೊಂದು ಶಿಷ್ಟಾಚಾರಗಳಿರ್ತಾವಲ್ಲ, ಪ್ರೋಟೋಕಾಲ್ ಅಂತ ಕರಿತೀವಲ್ಲ, ಅದನ್ನ ಬ್ರೇಕ್ ಮಾಡಕೂಡ್ದು. ನಿಮ್ಮ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಪಕ್ಕದ ಮನೆಯವ್ರನ್ನ ಹಾಡಿ ಹೊಗಳುತ್ತೀರಿ. ಮುಡಾ ಹಗರಣ ಕೇಳಿ ಬಂದಾಗ ನಿಮ್ಮ ಪಕ್ಷದ ನಾಯಕರ ವಿರುದ್ಧವೇ ಹೋಗಿ ರಣಕಹಳೆ ಮೊಳಗಿಸ್ತೀರಿ. ಇದು ನಿಮ್ಮ ಪಕ್ಷದ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ದಂಗಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಈ ತರಹದೊಂದು ನಿಯಮ ಇದೆಯಾ? ಕಾಂಗ್ರೆಸ್ ಪಕ್ಷದ ಯಾವುದಾದ್ರೂ ಒಬ್ಬ ಶಾಸಕ ಕುಮಾರಣ್ಣನ ಎಲ್ಲಾದರೂ ಹಾಡಿ ಹೊಗಳಿದ್ದನ್ನು ಗಮನಿಸಿದ್ದೀರಾ? ಬಿಜೆಪಿಯ ಯಾವುದಾದ್ರೂ ಒಬ್ಬ ನಾಯಕ ಕಾಂಗ್ರೆಸ್ ವೇದಿಕೆಗೆ ಹತ್ಕೊಂಡು ನಿಂತು ಆ ಕಾಂಗ್ರೆಸ್ಸಿನ ಮುಖಂಡನನ್ನು ಹಾಡಿ ಹೊಗಳುವಂತಹ ಪ್ರಮೇಯಗಳು, ಆ ತರಹದ್ದೊಂದು ವಾತಾವರಣ ರಾಜ್ಯದಲ್ಲಿ ಎಲ್ಲಾದರೂ ಗಮನಿಸಿದ್ದೀರಾ? ಹಾಗಾದರೆ ನಿಮ್ಮ ದ್ರೋಹದ ಪದದ ವ್ಯಾಖ್ಯಾನ ಏನು? ನಾನು ಜೆಡಿಎಸ್ನಲ್ಲೇ ಇರುವುದಾಗಿ ಸ್ಪಷ್ಟನೆ. ಮುಂದಿನ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಹೆಂಗೆ ಮಾಡ್ತೀರಿ? ಹಲವಾರು ವರ್ಷ ಪಕ್ಷದಲ್ಲಿದ್ದುಕೊಂಡು ಪಕ್ಷ ಕಟ್ಟಿ ಸಂಘಟಿಸಿದ್ದೇನೆ. ರಾಜ್ಯದಲ್ಲೊಂದು ಬೈ ಎಲೆಕ್ಷನ್ ಆಗುತ್ತೆ. ಆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನಿಮ್ಮದೇ ಪಕ್ಷದ ಮಾಜಿ ಪ್ರಧಾನಿಯ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಯ ಮಗ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡುವಾಗ ನಿಮ್ಮ ಪ್ರಚಾರದ ಪಾತ್ರ ಎಷ್ಟಿತ್ತು? ಇದೆಯಾ ಲೆಕ್ಕ ನಿಮ್ಮಲ್ಲಿ? ನೀವು ಎಷ್ಟು ಬಾರಿ ಚನ್ನಪಟ್ಟಣದ ಗಲ್ಲಿ ಗಲ್ಲಿಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಪರ ಮತವನ್ನು ಯಾಚಿಸಿದ್ದೀರಿ? ಹಾಗಾದರೆ ನೀವು ಇತ್ತೀಚೆಗೆ ಪಕ್ಷಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ನಿಮಗೆ ಪರಿಜ್ಞಾನ ಇದೆಯಾ? ಇತ್ತೀಚೆಗೆ, ನಾನು ಆರಂಭದ ದಿನಗಳಿಂದ ಅಥವಾ ಗತಕಾಲದಲ್ಲಿ ನೀವು ಕೊಟ್ಟ ಕೊಡುಗೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಇತ್ತೀಚೆಗೆ ನಿಮ್ಮ ಮನಸ್ಸು ಮತ್ತು ದೇಹ ಜೆಡಿಎಸ್ ಪಕ್ಷದಿಂದ ನೀವೇ ಸ್ವಯಂಕೃತರಾಗಿ ದೂರ ಇಟ್ಟಿದ್ದೀರಿ. ಅದಕ್ಕೆ ಕಾರಣ ಕೊಟ್ಟಿದ್ದೀರಾ. ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನಿಮ್ಮನ್ನು ಮಾಡಲಾಯಿತು. ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನಿಮ್ಮ ಮಾಡಲಾದ ನಂತರ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಹೇಳಿ ಪಕ್ಷಕ್ಕೆ. ನಾನೊಬ್ಬ ಸಾಮಾನ್ಯನಾಗಿ ಸಾರಾ ಮಹೇಶ್ ಅವರಿಗೆ ಈ ಬಾರಿ ಜೆಡಿಎಸ್ ಪಕ್ಷ ಟಿಕೆಟ್ ಕೊಡುತ್ತೆ ಅನ್ನೋ ಅಧಿಕೃತ ಘೋಷಣೆ ಎಲ್ಲೂ ಆಗಲಿಲ್ಲ. ಅಷ್ಟೊತ್ತಿಗದಾಗಲೇ ಜಿಟಿ ದೇವೇಗೌಡರು ಗಾಬರಿ. ಹೀಗೆ ಹೇಳುವ ಮೂಲಕ ಸಾರಾ ಮಹೇಶ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಎಂದಿದ್ದ ಮಹೇಶ್, ನಾನು ಈ ಪಕ್ಷದಲ್ಲೇ ನಿಂತ್ಕೊಂಡು ಶಾಸಕನಾಗಿದ್ದೀನಿ, ನಾನು ಮುಂದೆಯೂ ಕೂಡ ಅದೇ ಪಕ್ಷದಲ್ಲಿ ನಿಂತ್ಕೊತೀನಿ, ಜೆಡಿಎಸ್ನಲ್ಲೇ ನಿಂತ್ಕೊತಾರೋ ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊತಾರೋ ಅಥವಾ ಬೇರೊಂದು ಡೆವಲಪ್ಮೆಂಟ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಜೆಡಿಎಸ್ ಪಕ್ಷ ಈ ಬಾರಿ ಜಿಟಿ ದೇವೇಗೌಡರನ್ನು ಅಧಿಕೃತವಾಗಿ ಕರೆದು ಬಿ ಫಾರಂ ಕೊಡುವ ನಿರ್ಧಾರದಲ್ಲಂತೂ ಇಲ್ಲ. ಕಡ್ಡಿ ಮುರಿದಂಗೆ ಹೇಳ್ತೀವಿ ಬೇಕಾದ್ರೆ. ಬೆಂಗಳೂರಿನ ಜೆಪಿ ಭವನದ ಜೆಡಿಎಸ್ ಕಚೇರಿಗೆ ಎಲೆಕ್ಷನ್ ಅನೌನ್ಸ್ಮೆಂಟ್ ಆದ ನಂತರ, ಕ್ಷೇತ್ರ ಹಂಚಿಕೆ ಆದ ನಂತರ, ಬನ್ನಿ ಜಿಟಿ ದೇವೇಗೌಡ್ರೆ ಇವತ್ತು ಕುಮಾರಣ್ಣ ನಿಮ್ಮ ಕೈಗೆ ಬಿ ಫಾರ್ಮ್ ಕೊಡ್ತಾರೆ ಅಂತ ಇವರಿಗೆ ಕಾಲ್ ಹೋಗೋ ಸಾಧ್ಯತೆಗಳಿಲ್ಲ. ಅದಕ್ಕೂ ಮುಂಚಿತವಾಗಿ ಒಂದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಜೆಡಿಎಸ್ನಲ್ಲಿ ಆಗಬಹುದು ಎಂದು ಅಂದಾಜು ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.